ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ವತಿಯಿಂದ ಹಂಪಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ ಚಿಂತನ ಶಿಬಿರದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿಯಾಗಿದ್ದರು. ಈ ವೇಳೆ ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳು ಹಾಗೂ ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳು ದೇಶದ ಆರ್ಥಿಕ ಅಭಿವೃದ್ಧಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕೇಂದ್ರ ವಿತ್ತ ಸಚಿವಾಲಯ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಎಲ್ಲ ಕಾರ್ಯದರ್ಶಿಗಳು, ಕೇಂದ್ರ ನೇರ ತೆರಿಗೆ ಮಂಡಳಿ, ಕೇಂದ್ರ ಪರೋಕ್ಷ ತೆರಿಗೆ ಮತ್ತು ಕಸ್ಟಮ್ಸ್ ಮಂಡಳಿಯ ಅಧ್ಯಕ್ಷರು ಉಪಸ್ಥಿತರಿದ್ದರು. ಬಳಿಕ ನಿರ್ಮಲಾ ಸೀತಾರಾಮನ್ ಕೃತಕ ಬುದ್ಧಿಮತ್ತೆ, ವ್ಯಾಪಾರಗಳ ಸುಲಭತೆ ಮತ್ತು ವಿಕಸಿತ ಭಾರತಕ್ಕಾಗಿ ಹಣಕಾಸು ಎಂಬ ವಿಷಯ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದರು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಸಕ್ರಿಯಗೊಳಿಸುವ ವ್ಯವಸ್ಥೆ, ಸುಲಭ ವ್ಯವಹಾರ ಪ್ರಕ್ರಿಯೆ ಮತ್ತು ಸುಧಾರಣೆ ಮೂಲಕ ಸಾಂಸ್ಥಿಕ ಸಾಮರ್ಥ್ಯ ಬಲಪಡಿಸುವ ನೀತಿ ಕುರಿತು ಮಾಹಿತಿ ನೀಡಿದರು. ದೇಶದ ಆರ್ಥಿಕತೆಯನ್ನು ಸುಗಮಗೊಳಿಸುವುದು ಹಾಗೂ ಅಭಿವೃದ್ಧಿಪಡಿಸುವುದು ಕೇವಲ ಒಬ್ಬರ ಕೈಯಲ್ಲಿ ಇಲ್ಲ, ಪ್ರತಿಯೊಬ್ಬರೂ ಈ ಕುರಿತು ಚಿಂತನೆ ನಡೆಸಬೇಕು. ದೇಶದ ಉತ್ತಮ ಬೆಳವಣಿಗೆಗೆ ಆರ್ಥಿಕ ಮಾರ್ಗಗಳು, ಪಾರದರ್ಶಕತೆ, ಡಿಜಿಟಲ್ ಪರಿಕರಗಳನ್ನು ಬಳಸಿಕೊಳ್ಳುವ ವಿಧಾನಗಳನ್ನು ವಿವರಿಸಿದರು. ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಸ್ಮರಿಸಿದ ಅವರು 500 ವರ್ಷಗಳ ಹಿಂದಿನ ಆಡಳಿತವನ್ನು ಪರಿಶೀಲಿಸಿ ಮಹಾರಾಜರ ಆಡಳಿತದ ತಂತ್ರ ಪಾಲಿಸುವಂತೆ ಹೇಳಿದರು. But yet it is also not fair to go on thinking that everybody is out there to game the system and make a buck for themselves. We have to be cautious, and that's where the last King's comments on using AI is quite helpful. But AI is not a magic wand which you just can sort of splash and think it is going to give you the solution. I would like to look at it as a workhorse.